ಡೈಲಿ 14ನೇ ತಾರೀಕು ಸಿಎಂ ಹೋಗ್ತಾರೆ. ರಾಜಶೇಖರ್ ಹಿಟ್ನಾಳ್ ಕೂಡ ಎಲ್ರಿಗೂ ಊಟಕ್ಕೆ ಕರೆದಿದ್ದಾರೆ. ಊಟ ಚರ್ಚೆ ಆಗ್ತಿದೆ ರಾಜಕೀಯದಲ್ಲಿ. ಒಂದಾದ್ಮೇಲೆ ಒಂದು ಆಗ್ಲಿಲ್ಲ. ರಾಜಶೇಖರ್ ಹಿಟ್ನಾಳ್ ಅವರು ಡೆಲ್ಲಿನಲ್ಲಿ ಸಿಎಂ ಮತ್ತೆ ಸಚಿವರು ಶಾಸಕರಿಗೆ ಔತಣ ಕೂಟಕ್ಕೆ ಆಹ್ವಾನ ಕೊಟ್ಟರೆ ಗೊತ್ತಿಲ್ಲ. ನಾನೇನು ಹೋಗ್ತಾ ಇಲ್ಲ. ನನಗೇನು ಗೊತ್ತಿಲ್ಲ ಅದು, ಆದ್ರೆ ನಾನು ಹೋಗ್ತಾ ಇಲ್ಲ. ದೆಹಲಿ ಹೋಗ್ತಾ ಇಲ್ಲ ಸರ್. ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ ಇತ್ತು. ಒಬ್ಬೊಬ್ಬರು ಒಂದೊಂದು ಹೇಳಿಕೆಗೂ ಯಾರು ಉತ್ತರ ಕೊಡೋರು ಯಾರು? ಹಾ, ಈಗ ನೀವು ಹೇಳಿದ್ರಪ್ಪ ರಾಜಶೇಖರ್ ಕರೆದಿದ್ದಾರೆ ಅಂತ. ನನ್ಗೇನು ಕರೆದಿಲ್ಲ ಅವರು, ಅಥವಾ ನಾನು ಹೋಗ್ತಾ ಇಲ್ಲ ಡೆಲ್ಲಿಗೆ. ಮುಖ್ಯಮಂತ್ರಿಗಳು ಅಲ್ಲಿ ಕಪಿಲ್ ಸಿಬ್ಬಲ್ ಅವರು ನಮ್ಮ ಹಿರಿಯ ವಕೀಲರು ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪಕ್ಷದಲ್ಲಿದ್ದವರು, ಅವರಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತೇಳಿ ಹೋಗ್ತಾ ಇದ್ದಾರೆ. ಮಿಕ್ಕಿದ್ದೆಲ್ಲ ಡೈಲಿ 14ನೇ ತಾರೀಕು ಸಿಎಂ ಹೋಗ್ತಾರೆ. ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಎಲ್ರಿಗೂ ಊಟಕ್ಕೆ ಕರೆದಿದ್ದಾರೆ. ಊಟ ಚರ್ಚೆ ಆಗ್ತಿದೆ ರಾಜಕೀಯದಲ್ಲಿ. ಒಂದಾದ್ಮೇಲೆ ಒಂದು ಆಗ್ಲಿಲ್ಲ. ರಾಜಶೇಖರ್ ಹಿಟ್ನಾಳ್ ಅವರು ಡೆಲ್ಲಿನಲ್ಲಿ ಸಿಎಂ ಮತ್ತೆ ಸಚಿವರು ಶಾಸಕರಿಗೆ ಔತಣ ಕೂಟಕ್ಕೆ ಆಹ್ವಾನ ಕೊಟ್ಟರೆ ಗೊತ್ತಿಲ್ಲ. ನಾನೇನು ಹೋಗ್ತಾ ಇಲ್ಲ. ನನಗೇನು ಗೊತ್ತಿಲ್ಲ ಅದು, ಆದ್ರೆ ನಾನು ಹೋಗ್ತಾ ಇಲ್ಲ. ದೆಹಲಿ ಹೋಗ್ತಾ ಇಲ್ಲ ಸರ್. ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ ಇತ್ತು. ಒಬ್ಬೊಬ್ಬರು ಒಂದೊಂದು ಹೇಳಿಕೆಗೂ ಯಾರು ಉತ್ತರ ಕೊಡೋರು ಯಾರು? ಹಾ, ಈಗ ನೀವು ಹೇಳಿದ್ರಪ್ಪ ರಾಜಶೇಖರ್ ಕರೆದಿದ್ದಾರೆ ಅಂತ. ನನ್ಗೇನು ಕರೆದಿಲ್ಲ ಅವರು, ಅಥವಾ ನಾನು ಹೋಗ್ತಾ ಇಲ್ಲ ಡೆಲ್ಲಿಗೆ. ಮುಖ್ಯಮಂತ್ರಿಗಳು ಅಲ್ಲಿ ಕಪಿಲ್ ಸಿಬ್ಬಲ್ ಅವರು ನಮ್ಮ ಹಿರಿಯ ವಕೀಲರು ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪಕ್ಷದಲ್ಲಿದ್ದವರು, ಅವರಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತೇಳಿ ಹೋಗ್ತಾ ಇದ್ದಾರೆ. ಮಿಕ್ಕಿದ್ದೆಲ್ಲ ಡೈಲಿ 14ನೇ ತಾರೀಕು ಸಿಎಂ ಹೋಗ್ತಾರೆ. ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಎಲ್ರಿಗೂ ಊಟಕ್ಕೆ ಕರೆದಿದ್ದಾರೆ. ಊಟ ಚರ್ಚೆ ಆಗ್ತಿದೆ ರಾಜಕೀಯದಲ್ಲಿ. ಒಂದಾದ್ಮೇಲೆ ಒಂದು ಆಗ್ಲಿಲ್ಲ. ರಾಜಶೇಖರ್ ಹಿಟ್ನಾಳ್ ಅವರು ಡೆಲ್ಲಿನಲ್ಲಿ ಸಿಎಂ ಮತ್ತೆ ಸಚಿವರು ಶಾಸಕರಿಗೆ ಔತಣ ಕೂಟಕ್ಕೆ ಆಹ್ವಾನ ಕೊಟ್ಟರೆ ಗೊತ್ತಿಲ್ಲ. ನಾನೇನು ಹೋಗ್ತಾ ಇಲ್ಲ. ನನಗೇನು ಗೊತ್ತಿಲ್ಲ ಅದು, ಆದ್ರೆ ನಾನು ಹೋಗ್ತಾ ಇಲ್ಲ. ದೆಹಲಿ ಹೋಗ್ತಾ ಇಲ್ಲ ಸರ್. ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ ಇತ್ತು. ಒಬ್ಬೊಬ್ಬರು ಒಂದೊಂದು ಹೇಳಿಕೆಗೂ ಯಾರು ಉತ್ತರ ಕೊಡೋರು ಯಾರು? ಹಾ, ಈಗ ನೀವು ಹೇಳಿದ್ರಪ್ಪ ರಾಜಶೇಖರ್ ಕರೆದಿದ್ದಾರೆ ಅಂತ. ನನ್ಗೇನು ಕರೆದಿಲ್ಲ ಅವರು, ಅಥವಾ ನಾನು ಹೋಗ್ತಾ ಇಲ್ಲ ಡೆಲ್ಲಿಗೆ. ಮುಖ್ಯಮಂತ್ರಿಗಳು ಅಲ್ಲಿ ಕಪಿಲ್ ಸಿಬ್ಬಲ್ ಅವರು ನಮ್ಮ ಹಿರಿಯ ವಕೀಲರು ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪಕ್ಷದಲ್ಲಿದ್ದವರು, ಅವರಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತೇಳಿ ಹೋಗ್ತಾ ಇದ್ದಾರೆ. ಮಿಕ್ಕಿದ್ದೆಲ್ಲ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.